ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಮನೆಯಲ್ಲಿ ಹಬ್ಬದ ಸಂಭ್ರಮ ತುಂಬಿ ತುಳುಕಿರುತ್ತೆ. ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಆಗ ಎಲ್ಲರೂ ಕೂಡ ಅವ್ರವ್ರ ಗಂಡಿಗೆ ಪಾದ ಪೂಜೆ ಮಾಡ್ತಾರೆ. ಆಗ ಅಜಿತ್ ಕೂಡ ಭೂಮಿಗೆ ಪ್ರೀತಿಯಿಂದ ಹಸಿರು ಬಾಳೆಗಳು ಕೊಡ್ತಾರೆ. ಭೂಮಿಗೆ ಅದು ಇಷ್ಟ ಅಂತ ಅಜಿತ್ಗೆ ಗೊತ್ತಿರುತ್ತೆ. ಆಗ ಸಂಗೀತ ಅಂತೂ ನೋಡಪ್ಪ ನೋಡು, ನನ್ನ ಮಗನಿಗೆ ನನ್ನ ಭೂಮಿಗೆ ಇಷ್ಟವಾದ್ದನ್ನೇ ತಂದುಕೊಟ್ಟಿದ್ದಾನೆ, ಪರವಾಗಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಸಂಗೀತನು ಕೂಡ ಇಲ್ಲಿ ತನ್ನ ಗಂಡನ ಪೂಜೆ ಮಾಡಿದರೆ, ಶಾರದನು ಕೂಡ ಇಲ್ಲಿ ಶ್ರವಣಿಗೆ ಪಾದ ಪೂಜೆ ಮಾಡಿ ಇಲ್ಲಿ ಎಲ್ಲವನ್ನ ಮಾಡ್ತಾರೆ. ಆಗ ಎಲ್ರಿಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ಶಾರದ ಬದಲಾವಣೆ ಆಗಿದ್ದನ್ನು ನೋಡಿ ಶ್ರವಣಗಂತೂ ತುಂಬಾ ಇಷ್ಟ ಆಗ್ತಾ ಇರುತ್ತೆ ಶಾರದ ಮೇಲೆ. ಹಾಗೆ ಎಲ್ಲರೂ ಕೂಡ ಜೊತೆಯಾಗಿ ಊಟನ ತಿಂತಾ ಇರ್ತಾರೆ. ಆಗ ಇವತ್ತು ಭೂಮಿಗೆ ನೀನು ತಿನ್ನಿಸ್ಬೇಕು ಅಜಿತ, ಯಾಕಂದರೆ ಇವತ್ತು ಭೀಮನ ಅಮಾವಾಸ್ಯೆ, ನಿನ್ನ ಮೊದಲನೇ ತುತ್ತು ಕೊನೆಯ ತುತ್ತು ಯಾವಾಗಲೂ ಭೂಮಿಗೆ ಇರಬೇಕು ಅಂತ ಸಂಗೀತ ಹೇಳ್ತಾರೆ. ಆಗ ಅಜಿತ್ ಅವರು ಭೂಮಿಗೆ ಪ್ರೀತಿಯಿಂದ ಊಟ ತಿನ್ನಿಸಿದ್ರೆ, ಆಗ ನಚ್ಚಿನೂ ಕೂಡ ಅಂಜುಗೆ ತಿನ್ನಿಸ್ತಾರೆ. ಆಗ ಮನೆಯಲ್ಲಿ ಒಬ್ಬೊಬ್ರು ತಿನ್ನಿಸ್ತಾ ಇರ್ತಾರೆ. ಆಗ ಸಂಗೀತ ಬಂದ್ಬಿಟ್ಟು, ರೀ ನನಗೆ ಮುತ್ತು ಬೇಕು ಅಂತ ಹೇಳ್ತಾರೆ. ಆಗ ಇಲ್ಲಿ ರಾಮ್ ಅವರು ಮುತ್ತನ್ನು ಕೊಡ್ತಾರೆ. ಚಿಚಿ ಇದಲ್ಲ ನಾನು ಹೇಳಿದ್ದು ಮುತ್ತಿನ ಸರ ಅಂತ ಸಂಗೀತ ಹೇಳ್ತಾರೆ. ಓ ಅದಾ ಅಂತ ಇಲ್ಲಿ ರಾಮಣ್ಣ ಅಂದ್ಕೊಂಡು ಯೋಚಿಸ್ತಾ ಇರ್ತಾರೆ. ಹಾಗೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಹಬ್ಬದ ದಿನವೇ ಸಂಭ್ರಮ ತುಂಬಿ ತುಳುಕ್ತಾ ಇರುತ್ತೆ. ಅಜ್ಜಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಈ ಮನೆಯಲ್ಲಿ ಇವತ್ತು ಎಲ್ಲರೂ ಖುಷಿಯಾಗಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅಂತ ಅಜ್ಜಿ ಹೇಳ್ತಾರೆ. ಹಾಗೆ ಇಲ್ಲಿ ಪೂಜೆ ಆದಮೇಲೆ ಎಲ್ಲರೂ ಕೂಡ ಅವರ ರೂಮಿಗೆ ಹೋಗ್ತಾರೆ. ಸತ್ಯನನ್ನು ಕೂಡ ಬಂದಿರ್ತಾರೆ. ರೂಮ್ನಲ್ಲಿ ಅಜಿತ್ ಮತ್ತು ಭೂಮಿ ಒಂದೊಂದು ಕಡೆ ಕೂತ್ಕೊಂಡಿದ್ದಾಗ ಸತ್ಯ ಅವ್ರು ಬಂದುಬಿಟ್ಟು, ಲೋ ಅಜಿತ, ಏನೋ ಇದು ನಿಮ್ಮಿಬ್ರದ್ದು, ನಾನು ನೋಡೋಕ್ಕಾಗ್ತಾ ಇಲ್ಲ. ಭೀಮನ ಅಮಾವಾಸ್ಯೆ ಆಯಿತು, ತಾಳಿ ಕಟ್ಟೋ ಶಾಸ್ತ್ರ ಆಯಿತು, ಇನ್ನೂ ಕಾಂಟ್ರಾಕ್ಟ್ ಮದುವೆ ಅಂತ ಯಾಕ್ರೋ ಹೇಳ್ತೀರಾ, ಬಿಟ್ಬಿಡಿ, ಅದನ್ನೆಲ್ಲ ಬಿಟ್ಬಿಡಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಕಾಂಟ್ರಾಕ್ಟ್ ಮದುವೆ ಸವಾಸನೆ ಬೇಡ ನಿಮಗೆ ಅಂತ ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ಏನು ಮಾತಾಡ್ತಾ ಇದ್ದೀರಾ ಅಂತ ಅಜಿತ್ ಹೇಳಿದರೆ, ಅಜಿತ ಇಷ್ಟು ದಿನ ಆಗಿದ್ದೆಲ್ಲ ಮರ್ತಬೇಡಿ, ಇನ್ಮೇಲೆ ನೀವಿಬ್ಬರು ಖುಷಿಯಾಗಿ 100 ಕಾಲ ಗಂಡ ಹೆಂಡತಿಯಾಗಿ ಇರಬೇಕು ಅಂತ ಇಲ್ಲಿ ಸತ್ಯಣ್ಣ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭೂಮಿ ಅಂತೂ, ಸತ್ಯಣ್ಣ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಭೂಮಿ ಸಾಕು, ಇನ್ನು ಎಷ್ಟು ದಿನ ಅಂತ ಈ ಮನಸ್ಸಲ್ಲಿ ಇಟ್ಕೊಂಡು ಹೊರಗಡೆ ಒಂದೊಂಥರ ಮಾಡ್ತೀರಾ. ನನಗೆ ನೀವಿಬ್ಬರು ಏನು ಅಂತ ಗೊತ್ತು, ಅದು ಅಲ್ಲದೆ ನನ್ನ ಬ್ರಹ್ಮಚಾರಿನೇ ಆಗಿರ್ಬೋದು, ಆದರೆ ಈ ಪ್ರೀತಿ ಇದೆಯಲ್ವಾ ಅದ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮಿಬ್ಬರು ಮನಸ್ಸಿನಲ್ಲೂ ಏನಿದೆ ಅಂತಲೂ ಕೂಡ ಗೊತ್ತಿದೆ. ಅಲ್ಲ ಕಣೋ ಅಜಿತ, ನಿಮ್ಮ ಮನಸ್ಸಲ್ಲಿ ಭೂಮಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ, ಅದನ್ನು ಹೇಳ್ಕೊಡೋದು ಬಿಟ್ಬಿಟ್ಟು ಈ ರೀತಿ ಸುಮ್ಮನೆ ಇದ್ದರೆ ಹೇಗೋ ಭೂಮಿ. ನನಗೂ ನಿನ್ನೂ ಗೊತ್ತು ನನಗೆ, ನಿನ್ನ ಮನಸ್ಸಲ್ಲೂ ಅಜಿತ್ ಅಂದರೆ ಎಷ್ಟು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಬ್ಬರು ಕೂಡ ಪ್ರೀತಿ ಇದ್ದರೂ ಕೂಡ ಯಾಕೆ ಈ ರೀತಿ ಮುಚ್ಚಿಡ್ತೀರಾ? ಬೇಡ ಅಜಿತ ಬೇಡ, ಇನ್ಯಾವುದೇ ಕಾರಣಕ್ಕೂ ಈ ವಿಷಯನ ಮುಚ್ಚಿಡೋ ಅವಶ್ಯಕತೆ ಇಲ್ಲ, ನೀವಿಬ್ಬರು ಒಂದಾಗಬೇಕು ಅಂತ ಹೇಳಿ ಸತ್ಯ ಅವ್ರು ಹೇಳ್ತಾರೆ. ನೋಡಿ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ನನ್ನ ಮಾತಿನ ಮೇಲೆ ಗೌರವ ಇದ್ದರೆ, ಇನ್ಮೇಲೂ ನೀವಿಬ್ಬರು ಗಂಡ ಹೆಂಡತಿಯಾಗಿ 100 ವರ್ಷ ಸುಖವಾಗಿರಬೇಕು. ಇವತ್ತು ಭೀಮನ ಅಮಾವಾಸ್ಯೆ, ಒಳ್ಳೆಯ ದಿನ. ಇವತ್ತು ನೀವಿಬ್ಬರು ಸಂಸಾರನ ಶುರು ಮಾಡಲೇಬೇಕು, ನೀವು ಒಂದಾಗಲೇಬೇಕು ಅಜಿತ, ಒಂದು ಕ್ಷಣ ಯೋಚನೆ ಮಾಡುವಂತ ಸತ್ಯ ಅವ್ರು ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಭೂಮಿ ಅಜಿತನ್ನೇ ನೋಡ್ತಾ ಇದ್ರೆ, ಅಜಿತ್ ಭೂಮಿನೇ ನೋಡ್ತಾ ಇರ್ತಾರೆ. ಈ ಕಡೆ ಮನೆಯಲ್ಲಿ ಒಂದು ಸಂಗೀತಗೆ ತುಂಬ ಖುಷಿ ಆಗುತ್ತೆ. ರೀ ನಿಜವಾಗ್ಲೂ ಇವತ್ತು ನಮ್ಮ ಮನೆಯಲ್ಲಿ ಸಂಭ್ರಮನೇ ತುಂಬದಾಗಿದೆ. ಶಾರದನು ಕೂಡ ಶ್ರವಣ್ಗೆ ಕಟ್ಟಿರೋದು ನೋಡ್ತಾ ಇದ್ರೆ, ಪಾದ ಪೂಜೆ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಆದಷ್ಟು ಬೇಗ ನಮ್ಮ ನಚ್ಚಿ ಮತ್ತು ಅಜಿತ ಒಂದು ಮಗುನ ಕೊಟ್ಟುಬಿಟ್ರೆ ಆಮೇಲೆ ಎಲ್ಲ ನಾವು ಅನ್ಕೊಂಡಾಗೆ ಆಗುತ್ತೆ ಅಂತ ಸಂಗೀತ ಹೇಳ್ತಾರೆ. ತುಂಬ ಖುಷಿ ಆಗ್ತಾ ಇರುತ್ತೆ. ಅಯ್ಯೋ ನಚ್ಚಿ ಮತ್ತು ನಮ್ಮ ಅಂಜು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಇವತ್ತು, ನನ್ನ ಅಂಜುಗಂತೂ ದೃಷ್ಟಿ ತೆಗಿಲೇಬೇಕು ಅಂತ ದೇವಿಯಾನಿ ಅನ್ಕೊತಾ ಇರ್ತಾರೆ. ಆದರೂ ಶಾರದಾ ಯಾಕೆ ಇಷ್ಟೊಂದು ಬದಲಾಗಿದ್ದಾಳೆ? ಅಲ್ಲ, ಶಾರದಾಗೆ ಹಳೆ ನೆನಪು ಬರ್ತಾ ಇದೆಯಾ? ಶ್ರವಣಿಗೆ ಪಾದ ಪೂಜೆನೂ ಮಾಡಿಬಿಟ್ಲಲ್ಲ ಅಂತ ಇಲ್ಲಿ ದೇವಯಾನಿಗೆ ಭಯ ಶುರುವಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದ್ದರೆ, ದೇವಯಾನಿ ಮಾತ್ರ ಯಾವುದೇ ಕಾರಣಕ್ಕೂ ಭೂಮಿಗಂತೂ ಮಗು ಆಗಬಾರ್ದು, ಏನೇ ಇದ್ರೂ ಅಂಜುಗೆ ಮೊದಲಾಗಬೇಕು ಅಂತ ದೇವಯಾನಿ ಅನ್ಕೊತಾ ಇರ್ತಾರೆ. ಹಾಗೆ ದೇವಯಾನಿ ಮತ್ತು ದೇವಯಾನಿ ಅಕ್ಕ ಇರೋದು ಇಲ್ಲಿ ಶ್ರವಣ್ಗೆ ಅನುಮಾನ. ಯಾಕಂದರೆ ಒಂದ್ಸಲಿ ದೇವಯಾನಿ ಥರನೇ ಇನ್ನೊಬ್ಬರನ್ನ ನೋಡಿರ್ತಾರೆ. ಇದೇನಿದು ಆಶ್ಚರ್ಯ, ಅಲ್ಲ ದೇವಯಾನಿ ಥರನೇ ಇನ್ನೊಬ್ರು ಇರೋಕ್ಕೆ ಹೇಗೆ ಸಾಧ್ಯ ಅನ್ನೋದು ಇಲ್ಲಿ ಶ್ರವಣ್ಗೆ ಅನುಮಾನದ ಮೇಲೆ ಅನುಮಾನ ಬರ್ತಾ ಇರುತ್ತೆ. ಇದನ್ನೆಲ್ಲ ಅಜಿತ್ ಮುಂದೆ ಮಾತಾಡಬೇಕು ಅಂತ ಅನ್ಕೊತಾ ಇರ್ತಾರೆ.
ಹಾಗೆ ಈ ಕಡೆ ಶ್ರವಣ್ಗೂ ಕೂಡ ಭೂಮಿ ನೋಡಿದಾಗೆಲ್ಲ ತನ್ನ ಮಗಳೇ ಅನ್ನೋದು ಭಾವನೆ ಬರ್ತಾ ಇರುತ್ತೆ. ಈ ಕಡೆ ಅಜಿತ್ ಭೂಮಿ ಹತ್ರ ಬಂದ್ಬಿಟ್ಟು, ಭೂಮಿ ಏನು ಯಾಕೆ ಸತ್ಯಣ್ಣ ಹೇಳೋದಕ್ಕೆ ತುಂಬ ಬೇಜಾರಾಯ್ತಾ? ಅವನು ಹಾಗೆ ಅವ್ರು ಯಾವಾಗಲೂ ತಮಾಷೆ ಮಾಡ್ತಾರೆ, ನೀನು ಬೇಜಾರು ಮಾಡ್ಕೋಬೇಡ ಭೂಮಿ ಅಂತ ಹೇಳ್ತಾರೆ. ಸಾಹೇಬ್ರೆ, ನಿಜವಾಗ್ಲೂ ನೀವು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀರ ಅಂತ ಭೂಮಿ ಕೇಳಿದಾಗ ಅಜಿತ್ ಕೂಡ ಭೂಮಿನೇ ನೋಡ್ತಾ ಇರ್ತಾರೆ. ಕೊನೆಗೂ ಸತ್ಯಣ್ಣನ ಮಾತನ್ನು ನೆರವೇರಿಸ್ತಾರ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಭೀಮನ ಅಮಾವಾಸ್ಯೆ ದಿನವೇ ಒಂದಾಗೋಕ್ಕೆ ರೆಡಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಕಡೆ ಅಜಿತ್ಗೆ ಒಂದು ಸುಳಿವು ಕೂಡ ಸಿಕ್ಕಿದೆ. ಭೂಮಿ ಮನಸ್ವಿನಿ ಅನ್ನೋದು ಈಗಾಗಲೇ 99% ಗೊತ್ತಾಗಿದೆ ಅಜಿತ್ಗೆ. ಇನ್ನು 1% ಗೊತ್ತಾದರೆ ಖಂಡಿತವಾಗ್ಲೂ ಶ್ರವಣ್ ಮಗಳು ಭೂಮಿನಿ ಅನ್ನೋದು ಅಜಿತ್ಗೆ ಗೊತ್ತಾಗುತ್ತೆ. ಅದನ್ನು ಸಾಬೀತು ಮಾಡಬೇಕು ಅಂತಲೇ ಅಜಿತ್ ಗುಟ್ಟಾಗಿನೇ ಮಾಡ್ತಾ ಇರ್ತಾರೆ. ಆದರೆ ಭೂಮಿ ಮನಸ್ವಿನಿ ಅಂತ ಗೊತ್ತಾದರೆ, ಶಾರದಾ ಮಗಳು ಭೂಮಿನಿ ಅಂತ ಗೊತ್ತಾದರೆ ಶ್ರವಣ್ ಅಂತೂ ಎಷ್ಟು ಖುಷಿ ಪಡ್ಬೋದು. ಇದೆಲ್ಲ ಸದ್ಯದಲ್ಲೇ ಆಗತ್ತಾ? ಭೂಮಿನೇ ಮನಸ್ವಿನಿ ಅನ್ನೋದು ಅಜಿತ್ ಕಂಡು ಹಿಡಿತಾರ? ಹಾಗೆ ಅಂಜುಕ್ಕಿಂತ ಮುಂಚೆನೇ ಅಜಿತ್ ಭೂಮಿ ಸಂಸಾರ ಶುರುವಾಗಿ ಸಂಗೀತ ಆಸೆ ಈಡೇರುತ್ತಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.